ಮಿತ್ರರೇ ನಮಸ್ಕಾರ. ವರ್ಷದ ಎಲ್ಲ ದಿನಗಳಲ್ಲೂ ಒಂದು ದಿನ ಇದೆ. ಆ ದಿನ ನೀವು ಕಂಡ ಕನಸು ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಅದು ಯಾವ ದಿನ ಗೊತ್ತಾ? ಅದೇ ಅಕ್ಷಯ ತೃತೀಯ. ಈ ದಿನ ಬಿದ್ದ ಕನಸುಗಳು ಸಾಮಾನ್ಯವಲ್ಲ. ಅವು ದೈವದ ಸೂಚನೆ ಅಥವಾ ನಿಮ್ಮ ಮನಸ್ಸಿನ ಗೂಢ ಸಂದೇಶ. ಅಕ್ಷಯ ತೃತೀಯದ ಮಹತ್ವ. ಅಕ್ಷಯ ತೃತೀಯ, ಅಕ್ಷಯ ಎಂದರೆ ಎಂದಿಗೂ ಕಡಿಮೆಯಾಗದದ್ದು. ಈ ದಿನ ಮಾಡಿದ ಪೂಜೆ, ದಾನ, ಸಂಕಲ್ಪ ಎಲ್ಲವೂ ಶಾಶ್ವತ ಫಲ ಕೊಡುತ್ತದೆ ಎಂದು ನಂಬಲಾಗಿದೆ. ಆಧ್ಯಾತ್ಮಿಕವಾಗಿ ಈ ದಿನ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದದ ದಿನವಾಗಿದೆ. ಸ್ವಪ್ನಶಾಸ್ತ್ರದ ಪ್ರಕಾರ ಈ ದಿನದ ಕನಸುಗಳು ಸೂಚನೆಗಳಂತೆ ಪರಿಗಣಿಸಲಾಗುತ್ತದೆ. ವೈಜ್ಞಾನಿಕವಾಗಿ ನಮ್ಮ ಮೆದುಳು ಆ ದಿನದ ಭಾವನೆಗಳನ್ನು ಗಾಢವಾಗಿ ಸಂಗ್ರಹಿಸುತ್ತದೆ. ಕನಸಿನ ಶಕ್ತಿ. ನಾವು ಕಾಣುವ ಕನಸುಗಳು ಕೇವಲ ಕಲ್ಪನೆಯಲ್ಲ. ಸ್ವಪ್ನಶಾಸ್ತ್ರದ ಪ್ರಕಾರ ಪ್ರತಿ ಕನಸು ಒಂದು ಸಂಕೇತ ಭಾಷೆ. ಆಧ್ಯಾತ್ಮಿಕವಾಗಿ ಕನಸುಗಳ ಮೂಲಕ ದೈವ ನಮ್ಮೊಂದಿಗೆ ಮಾತನಾಡುತ್ತದೆ. ವೈಜ್ಞಾನಿಕವಾಗಿ ರ್ಯಾಪಿಡ್ ಐ ಮೂವ್ಮೆಂಟ್ ಸ್ಲೀಪ್ ಹಂತದಲ್ಲಿ ಮೆದುಳು ಮೆಮೊರಿ ಪ್ರೊಸೆಸಿಂಗ್ ಮಾಡುತ್ತಿರುತ್ತದೆ. ದೇವರ ಕನಸು. ಅಕ್ಷಯ ತೃತೀಯ ದಿನ ದೇವರನ್ನು ಕನಸಿನಲ್ಲಿ ನೋಡಿದರೆ ಆಧ್ಯಾತ್ಮಿಕವಾಗಿ ಇದು ದೊಡ್ಡ ಶುಭದ ಸಂಕೇತ. ದೈವಿಕ ಶಕ್ತಿ ನಿಮ್ಮ ಜೊತೆ ಇದೆ. ಸ್ವಪ್ನಶಾಸ್ತ್ರದ ಪ್ರಕಾರ ಇದು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯ ಸೂಚನೆಯಾಗಿದೆ. ವೈಜ್ಞಾನಿಕವಾಗಿ ನೀವು ಹೆಚ್ಚು ಭಕ್ತಿಯಿಂದ ಯೋಚಿಸುತ್ತಿರುವುದರಿಂದ ಅದು ಕನಸಾಗಿ ಬರುತ್ತದೆ. ಚಿನ್ನದ ಕನಸು. ಚಿನ್ನ ಅಥವಾ ಆಭರಣ ಕನಸಿನಲ್ಲಿ ಕಂಡರೆ ಸ್ವಪ್ನಶಾಸ್ತ್ರದ ಪ್ರಕಾರ ಸಂಪತ್ತಿನ ಆಗಮನ. ಆಧ್ಯಾತ್ಮಿಕವಾಗಿ ಲಕ್ಷ್ಮೀ ದೇವಿಯ ಕೃಪೆ. ವೈಜ್ಞಾನಿಕವಾಗಿ ನಿಮ್ಮ ಮನಸ್ಸು ಸೆಕ್ಯೂರಿಟಿ ಆ್ಯಂಡ್ ಸಕ್ಸಸ್ ಬಗ್ಗೆ ಯೋಚಿಸುತ್ತಿದೆ. ನೀರಿನ ಕನಸು. ನೀರು, ನದಿ ಅಥವಾ ಮಳೆ ಕನಸಿನಲ್ಲಿ ಕಂಡರೆ ಸ್ವಪ್ನಶಾಸ್ತ್ರದ ಪ್ರಕಾರ ಶುದ್ಧತೆ ಮತ್ತು ಹೊಸ ಆರಂಭ. ಆಧ್ಯಾತ್ಮಿಕವಾಗಿ ಪಾಪಕ್ಷಯ. ವೈಜ್ಞಾನಿಕವಾಗಿ ಭಾವನೆಗಳ ಪ್ರತಿಬಿಂಬ. ಹಾವಿನ ಕನಸು. ಹಾವು ಕನಸಿನಲ್ಲಿ ಕಾಣಿಸಿದರೆ ಸ್ವಪ್ನಶಾಸ್ತ್ರದ ಪ್ರಕಾರ ಗುಪ್ತ ಶಕ್ತಿ ಅಥವಾ ಅಪಾಯದ ಸೂಚನೆ. ಆಧ್ಯಾತ್ಮಿಕವಾಗಿ ಕುಂಡಲಿನಿ ಶಕ್ತಿ. ವೈಜ್ಞಾನಿಕವಾಗಿ ಭಯ ಅಥವಾ ಒತ್ತಡದ ಪ್ರತಿಫಲನ. ಸಾವಿನ ಕನಸು. ಯಾರಾದರೂ ಸತ್ತಂತೆ ಕನಸಿನಲ್ಲಿ ಕಂಡರೆ ಸ್ವಪ್ನಶಾಸ್ತ್ರದ ಪ್ರಕಾರ ಹೊಸ ಜೀವನದ ಆರಂಭ. ಆಧ್ಯಾತ್ಮಿಕವಾಗಿ ಹಳೆಯ ಕರ್ಮಗಳ ಅಂತ್ಯ. ವೈಜ್ಞಾನಿಕವಾಗಿ ಬದಲಾವಣೆಯ ಸೂಚನೆ. ದೇವಾಲಯದ ಕನಸು. ದೇವಾಲಯ ಅಥವಾ ಪೂಜೆ ಕನಸಿನಲ್ಲಿ ಕಂಡರೆ ಆಧ್ಯಾತ್ಮಿಕವಾಗಿ ದೈವಿಕ ಶಕ್ತಿ. ಸ್ವಪ್ನಶಾಸ್ತ್ರದ ಪ್ರಕಾರ ಆಧ್ಯಾತ್ಮಿಕ ಬೆಳವಣಿಗೆ. ವೈಜ್ಞಾನಿಕವಾಗಿ ಮನಸ್ಸಿನ ಶಾಂತಿ ಅಗತ್ಯ. ಹೂವಿನ ಕನಸು. ಹೂಗಳು ಕಂಡರೆ ಸ್ವಪ್ನಶಾಸ್ತ್ರದ ಪ್ರಕಾರ ಸಂತೋಷ ಮತ್ತು ಶುಭ. ಆಧ್ಯಾತ್ಮಿಕವಾಗಿ ಪವಿತ್ರತೆ. ವೈಜ್ಞಾನಿಕವಾಗಿ ಪಾಸಿಟಿವ್ ಎಮೋಷನ್ಸ್. ಹಣದ ಕನಸು. ಹಣ ಕಂಡರೆ ಸ್ವಪ್ನಶಾಸ್ತ್ರದ ಪ್ರಕಾರ ಅವಕಾಶಗಳು. ಆಧ್ಯಾತ್ಮಿಕವಾಗಿ ಪರೀಕ್ಷೆ. ವೈಜ್ಞಾನಿಕವಾಗಿ ಫೈನಾನ್ಷಿಯಲ್ ಸ್ಟ್ರೆಸ್ ಅಥವಾ ಆಸೆ. ಮಗು ಕನಸು. ಮಗು ಕಂಡರೆ ಸ್ವಪ್ನಶಾಸ್ತ್ರದ ಪ್ರಕಾರ ಹೊಸ ಆರಂಭ. ಆಧ್ಯಾತ್ಮಿಕವಾಗಿ ಶುದ್ಧ ಆತ್ಮ. ವೈಜ್ಞಾನಿಕವಾಗಿ ಕ್ರಿಯೇಟಿವಿಟಿ. ಹಾರುವ ಕನಸು ಕಂಡರೆ, ಹಾರುತ್ತಿರುವಂತೆ ಕಂಡರೆ ಸ್ವಪ್ನಶಾಸ್ತ್ರದ ಪ್ರಕಾರ ಸ್ವಾತಂತ್ರ್ಯ. ಆಧ್ಯಾತ್ಮಿಕವಾಗಿ ಆತ್ಮದ ಉನ್ನತಿ. ವೈಜ್ಞಾನಿಕವಾಗಿ ಕಂಟ್ರೋಲ್ ಆ್ಯಂಡ್ ಆಂಬಿಷನ್. ಕೊನೆಯದಾಗಿ ಹೇಳುವುದೇನೆಂದರೆ ಮಿತ್ರರೇ, ಅಕ್ಷಯ ತೃತೀಯ ದಿನದ ಕನಸುಗಳು ಕೇವಲ ಕನಸು ಅಲ್ಲ, ಅದು ಸೂಚನೆ. ಅದು ನಿಮ್ಮ ಒಳಮನಸ್ಸಿನ ಧ್ವನಿ. ನೀವು ಅಕ್ಷಯ ತೃತೀಯ ದಿನ ಯಾವ ಕನಸು ಕಂಡಿದ್ದೀರಿ? ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಂತಹ ರಹಸ್ಯಮಯ ವಿಷಯಗಳಿಗಾಗಿ ಲೋಕ್ ಡೈರೀಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು ತಮಗೆಲ್ಲರಿಗೂ.